ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಾದ್ರು ಪೋರ್ಟರಲ್ಲಿ ಕೆಲಸ ಮಾಡಬೇಕು ಅಂತ ಅಂದರೆ, ಪೋರ್ಟರ್ ಡೆಲಿವರಿ ಆ್ಯಪಲ್ಲಿ ನಾವೇನಾದ್ರು ಕೆಲಸ ಮಾಡಬೇಕು ಅಂತ ಅಂದರೆ ಐಡಿನ ಯಾವ ರೀತಿ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಕೆಲವೊಬ್ರು ಏನೇನು ಮಾಡ್ತಾರೆ ಅಂತ ಅಂದರೆ ಒಂದು ಚಿಕ್ಕ ಮಿಸ್ಟೇಕ್ ಮಾಡ್ತಾರೆ. ಅಂದರೆ ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಆ ಮಿಸ್ಟೇಕಿಂದ ಏನಾಗುತ್ತೆ ಅಂತ ಅಂದರೆ ಐಡಿ ಕ್ರಿಯೇಟ್ ಆಗಲ್ಲ, ಆಮೇಲೆ ವೆರಿಫಿಕೇಷನ್ ಆಗಲ್ಲ. ಎಷ್ಟೊಂದು ಜನದು ಇನ್ನೂ ಅದರಿಂದಾಗಿ ಐಡಿ ಕೂಡ ಕ್ರಿಯೇಟ್ ಆಗಿರಲ್ಲ. ಬನ್ನಿ, ಈಗ ಏನಾದ್ರು ಹೊಸ್ದಾಗಿ ಏನಾದ್ರು ಸೇರ್ಕೊಬೇಕು, ಇಲ್ಲ ಅಂತಂದರೆ ನಾನು ಪೋರ್ಟರ್ ಐಡಿ ಮಾಡ್ಕೊಬೇಕು ಅಂತ ಇದ್ದರೆ ಹೇಗೆ ಈಸಿಗೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ಕೂಡ ನಾನು ಹಾಕಿರ್ತೀನಿ. ಅಂದರೆ ಈಸಿಯಾಗಿ ಯಾವ ರೀತಿ ಜಾಯಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು, ಅಂದರೆ ಐಡಿ ಕ್ರಿಯೇಟ್ ಮಾಡ್ಕೊಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಅಂದರೆ ಇದು 2 ವೀಲರ್ಗಲ್ಲ, 2 ವೀಲರು 3 ವೀಲರು ನಿಮ್ಮ ಹತ್ರ ಯಾವುದೇ ಗಾಡಿ ಇದ್ರೂ ಕೂಡ ಹೇಗೆ ಪೋರ್ಟರಿಗೆ ಜಾಯ್ನ್ ಆಗೋದು ಅನ್ನೋದು ಸೇಮ್ ಇದೇ ಪ್ರೋಸೆಸ್ ಇರುತ್ತೆ. ಬಟ್ ಅಲ್ಲಿ ವೆಹಿಕಲ್ನ ಸೆಲೆಕ್ಟ್ ಮಾಡ್ಕೊತೀವಲ್ಲ, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಒಂದೇ ರೀತಿ ಸೇರ್ಕೊಳ್ಬೇಕಾಗಿರೋದು ಇದು. ಮೊದಲನೇದಾಗಿ ಏನಪ್ಪ ಮಾಡಬೇಕು ಅಂತಂದರೆ, ನಿಮ್ಮ ಪ್ಲೇಸ್ಟೋರ್ನ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಡಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಡಿ. ಪೋರ್ಟರ್ ಡ್ರೈವ್ ಪಾರ್ಟ್ನರ್ ಆ್ಯಪ್ ಅಂತ ಒಂದಿದೆ ನೋಡಿ, ಇಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಸರ್ಚ್ ಮಾಡಿ, ಅದನ್ನು ಸರ್ಚ್ ಮಾಡಿಬಿಟ್ಟು ಅದನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡ್ತಿದ್ದಂಗೆ ಓಪನ್ ಕೂಡ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡ್ತಿದ್ದಂಗೆ ಫಸ್ಟ್ ನಮ್ಗೆ ಏನಪ್ಪ ಕೇಳುತ್ತೆ ಅಂತ ಅಂದರೆ, ನೋಡಿ ಸ್ಟಾರ್ಟಿಂಗು ಇನ್ಸ್ಟಾಲ್ ಆದಮೇಲೆ ಓಪನ್ ಆಗ್ತಿದ್ದಂಗೆ ನಮಗೆ ಪರ್ಮಿಷನ್ನ ಕೇಳುತ್ತೆ. ಪರ್ಮಿಷನ್ನ ಕೊಡಲೇಬೇಕಾಗುತ್ತೆ. ಅಂತ ಅಂದರೆ ನೀವು ಡೆಲಿವರಿ ಜಾಬಲ್ಲಿ ಯಾವ ಅಪ್ಲಿಕೇಶನ್ ತೊಗೊಂಡ್ರು ಕೂಡ ಇದೇನೆ. ಫಸ್ಟು ನಾವು ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಕೆಲವೊಂದು ಪರ್ಮಿಷನ್ಗಳ್ನ ಕೂಡ ಕೇಳುತ್ತೆ. ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ. ಇಲ್ಲಿ ಯೂಸಿಂಗ್ ದ ಅಪ್ಲಿಕೇಶನ್ ಕೊಟ್ಬಿಟ್ಟು ಓಕೆ ಕೊಡಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರುತ್ತೆ. ಅದರಿಂದಾಗಿ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇರುತ್ತೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ, ಇಂಗ್ಲೀಷ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ನೀವು. ಸದ್ಯಕ್ಕೆ ಇಂಗ್ಲೀಷ್ನ ಪ್ರೆಸ್ ಮಾಡಿಬಿಟ್ಟು ನಾನು ಕಂಟಿನ್ಯೂ ಕೊಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಕೇಳುತ್ತೆ. ಅದರಿಂದಾಗಿ ಏನು ಮಾಡಬೇಕು ಅಂತ ಅಂದರೆ, ನೀವು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ, ಆಮೇಲೆ ಈ ಕಂಡೀಷನ್ಗೆಲ್ಲ ಏನಿರುತ್ತಲ್ಲ ಇದಕ್ಕೆಲ್ಲ ನೀವು ಟಿಕ್ ಮಾರ್ಕ್ ಮಾಡಿಬಿಟ್ಟು ಲಾಗಿನ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನೂ ಕೂಡ ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಇದೆ ನೋಡಿ, ಆ ವೆರಿಫೈ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ, ಪ್ರೆಸ್ ಮಾಡ್ತಿದ್ದಂಗೆ ಇನ್ನೊಂದು ಪರ್ಮಿಷನ್ ಕೇಳ್ತಾ ಇದೆ. ಆ ಪರ್ಮಿಷನ್ನು ಕೂಡ ಕೊಡಬೇಕಾಗುತ್ತೆ. ಡಿಸ್ಪ್ಲೇ ಓವರ್ ಅದರ್ ಅಪ್ಲಿಕೇಶನ್ಸ್ ಅಂತಲೂ ಕೂಡ ತೋರಿಸ್ತಾ ಇದೆ. ಈಗ ಅದನ್ನು ಕೂಡ ನಾವು ಅಲೋ ಕೊಡಬೇಕು. ಅಲೋ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನು ಅಂತ ಅಂದರೆ, ನಿಮ್ಮ ಹೆಸರು ಹಾಕ್ಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಹೆಸರು ಇನ್ನೊಂದು ಏನಪ್ಪ ಅಂತ ಅಂದರೆ, ನೀವು ಮೊದಲೇ ತಲೆಯಲ್ಲಿ ಇಟ್ಕೊಬೇಕು. ಅಂದರೆ ಬೈಕು ನಿಮ್ಮ ಹೆಸರಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನೀವು ಫಸ್ಟೇ ತಿಳ್ಕೊಳ್ಳಿ. ಅಂತ ಅಂದರೆ ನಿಮ್ಮ ಹೆಸರಲ್ಲಿ ಇತ್ತು ಅಂತ ಅಂದರೆ ಇಲ್ಲಿ ನೇಮಲ್ಲಿ ನಿಮ್ಮ ಹೆಸರು ಹಾಕಿ. ಇಲ್ಲ ಅಂತ ಅಂದರೆ ನಂದಿಲ್ಲ, ನನ್ನ ತಮ್ಮಂದಿದೆ, ನಮ್ಮ ಅಣ್ಣಂದಿದೆ, ಇಲ್ಲ ನಮ್ಮ ಅಪ್ಪಾಜಿದಿದೆ, ಈ ಥರದವರೆಲ್ಲ ಏನು ಮಾಡಬೇಕು ಅಂತ ಅಂದರೆ ಅವ್ರ ಹೆಸ್ರನ್ನ ಇಲ್ಲಿ ಹಾಕ್ಬೇಕಾಗಿರುತ್ತೆ. ಅವ್ರ ಹೆಸರು ಮತ್ತು ಅವರ ಐಡೆಂಟಿಟಿನೇ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನೀವು ಓಡಿಸ್ಬೇಕಾದ್ರೆ ಮಾತ್ರ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ನಾನು ಅದನ್ನು ಎಲ್ಲಿ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೆರಿಫಿಕೇಷನ್ ಫೇಲ್ ಆಗೋದೆಲ್ಲಪ್ಪ ಅಂತ ಅಂದರೆ ಇಲ್ಲೇ. ಅಂದರೆ ಈಗೇನು ಪೋರ್ಟರ್ ಐಡಿ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಪೋರ್ಟರ್ ಐಡಿ ಕ್ರಿಯೇಟ್ ಮಾಡುವಂಥ ಸಮಯದಲ್ಲಿ ನೀವೇನು ಮಾಡ್ತೀರಾ ಅಂತ ಅಂದರೆ, ವೆಹಿಕಲ್ ಯಾರ್ದು ಇರುತ್ತೋ ಅವ್ರದ್ದೇ ಹಾಕ್ಬೇಕಾಗುತ್ತೆ ಹೆಸರು. ಅದು ಬಿಟ್ಬಿಟ್ಟು ಬೇರೆಯವ್ರದ್ದು ಹಾಕಿದ್ರೆ ಅಲ್ಲಿ ವರ್ಕ್ ಆಗೋಲ್ಲ. ಅದರಿಂದಾಗಿ ಇಲ್ಲೂ ಕೂಡ ವೆರಿಫಿಕೇಷನ್ ಫೇಲ್ ಆಗುತ್ತೆ. ಅದರಿಂದಾಗಿ ನಿಮ್ದು ಯಾರ್ದಿದೆಯೋ ಅಂದರೆ ನಿಮ್ಮ ಅಣ್ಣ, ನಿಮ್ಮ ತಮ್ಮ ಅವ್ರ ಬೈಕ್ನ ಯೂಸ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಅಂದರೆ ಅವ್ರದ್ದೇ ಹಾಕ್ಬಿಟ್ಟು ಅವ್ರದ್ದೇ ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ಅವ್ರದ್ದೇ ಸೆಲ್ಫಿ ಕೊಡಿ. ಅದಾದಮೇಲಿಂದ ನೀವು ಡ್ರೈವರಲ್ಲಿ ಬೇಕಾದ್ರೆ ನೀವು ಅಲ್ಲಿನ ಡ್ರೈವರ್ನ ಆ್ಯಡ್ ಮಾಡ್ಕೊಬೋದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನೀವು ಐಡಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ವೆಹಿಕಲ್ ಯಾರ್ದಿದೆಯೋ ಅವ್ರಿಂದನೇ ಕ್ರಿಯೇಟ್ ಮಾಡಬೇಕು. ಅದರಿಂದಾಗಿ ನಿಮ್ಮ ವೆಹಿಕಲ್ಗೆ ನಿಮ್ಮ ಹೆಸರು ಹಾಕಿ, ಅದಾದಮೇಲಿಂದ ನೆಕ್ಸ್ಟು ಆಧಾರ್ ಕಾರ್ಡ್ ಫೋಟೋ ಹಾಕಬೇಕಾಗುತ್ತೆ. ಅಪ್ಲೋಡ್ ಅಂತ ಇದೆಯಲ್ಲ, ಅಪ್ಲೋಡ್ ಮೇಲೆ ಪ್ರೆಸ್ ಮಾಡಿ. ಅಪ್ಲೋಡ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಪರ್ಮಿಷನ್ ಕೇಳುತ್ತೆ. ಮತ್ತು ಈಗ ಫೋಟೋ ಅಪ್ಲೋಡ್ ಮಾಡಬೇಕಲ್ಲ, ಇಲ್ಲ ಕ್ಯಾಮ್ರಾ ತೊಗೊಬೇಕಲ್ಲ, ಅದರಿಂದಾಗಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಪರ್ಮಿಷನ್ ಕೇಳುತ್ತೆ. ಅವಾಗ ಅಲೋ ಕೊಡಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಫೋಟೋನ ಕೊಡಿ ಅಂತಂದರೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡ್ತಿದ್ದಂಗೆ ನೋಡಿ ಅಪ್ಲೋಡೆಡ್ ಅಂತಲೂ ಕೂಡ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಬಂದು ಓನರ್ ಪಾನ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದು ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ತಲೆ ಇಟ್ಕೊಳ್ಳಿ. ಸೊ ಓನರ್ ಮಾತ್ರ ಅಪ್ಲೋಡ್ ಮಾಡಬೇಕು. ನೀವು ಬೇಕಾದ್ರೆ ಓನರ್ದು ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಅಪ್ಲಿಕೇಶನ್ ಬೇಕಾದ್ರೆ ಡ್ರೈವರ್ದು ಯಾವ ಥರ ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇವಾಗ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ ಪ್ಯಾನ್ ಕಾರ್ಡ್ದು ಫ್ರಂಟು ಮತ್ತು ಬ್ಯಾಕ್ದು ಕೂಡ ಫೋಟೋ ಕೇಳುತ್ತೆ. ಈ ಥರ ಅದೇ ರೀತಿಯಲ್ಲಿ ಪ್ಯಾನ್ ಕಾರ್ಡ್ದು ಫ್ರಂಟ್ ಮತ್ತು ಬ್ಯಾಕ್ ಎರಡದು ಫೋಟೋ ಕೊಡಿ. ಸೊ ಫೋಟೋ ಕೊಡ್ತಿದ್ದಂಗೆ ನೆಕ್ಸ್ಟ್ ಬಂದು ಸೆಲ್ಫಿ ಕೊಡಬೇಕಾಗುತ್ತೆ. ಅದು ಓನರ್ ಸೆಲ್ಫಿನೇ ಕೇಳ್ತಾ ಇದೆ ನೋಡಿ, ಅದರಿಂದಾಗಿ ಅವರ ಸೆಲ್ಫಿನೇ ಕೊಡಬೇಕಾಗುತ್ತೆ. ಈ ಥರ ಓಪನ್ ಮಾಡಿಬಿಟ್ಟು ನಿಮ್ಮ ಸೆಲ್ಫಿಯನ್ನು ಕೂಡ ನೀವು ಕೊಡಿ. ಸೊ ನೆಕ್ಸ್ಟ್ ಎಲ್ಲ ನೋಡಿ, ಈಗ ಮೂರನ್ನು ಕೂಡ ಅಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಓನರ್ ಸೆಲ್ಫಿ ಜೊತೆಯಲ್ಲಿ ನೇಮು ಕೂಡ ಹಾಕಿದ್ದೀನಿ. ನೇಮ್ ಕೊಟ್ಟಾದ್ಮೇಲೆ ನೆಕ್ಸ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಇಲ್ಲಿ ವೆಹಿಕಲ್ ನಂಬರು ಮತ್ತು ವೆಹಿಕಲ್ RC ಇದೆಯಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ವೆಹಿಕಲ್ ಏನಿದೆಯೋ ಆ ವೆಹಿಕಲ್ ನಂಬರಲ್ಲಿ ಹಾಕಿ, ಜೊತೆಯಲ್ಲಿ ನಿಮ್ಮ RCನೂ ಕೂಡ
ಈ ಥರ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎರಡೂ ಕೂಡ ನೀವು ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡ್ ಅಂತ ಬರುತ್ತೆ. ನೆಕ್ಸ್ಟ್ ಇವಾಗ ನೀವು ನಿಮ್ಮ ಸಿಟಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸೆಲೆಕ್ಟ್ ದ ಸಿಟಿ ಆಫ್ ಆಪರೇಷನ್ ಅಂತ ತೋರಿಸ್ತಾ ಇಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಆಲ್ಮೋಸ್ಟ್ ಅದು ನಮ್ಮದ್ರಲ್ಲಿ ಬೆಂಗಳೂರು ಇರೋದು, ಅದರಿಂದಾಗಿ ಬೆಂಗಳೂರೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಪೋರ್ಟರ್ ಎಲ್ಲೆಲ್ಲಿದೆ ಮೇನ್ ಸಿಟಿ ಇದೆಯೋ ಅದನ್ನು ಮಾತ್ರ ತೋರಿಸ್ತಾ ಇರೋದು. ಸದ್ಯಕ್ಕೆ ಈಗ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ನೆಕ್ಸ್ಟ್ ನಮಗೆ ತೋರಿಸುತ್ತೆ ಅಂದರೆ ಯಾವ್ದು ವೆಹಿಕಲ್ ನಮ್ಮದು ಅಂತ ಹೇಳ್ಬಿಟ್ಟು, ಅಂದರೆ ಟ್ರಕ್ಕಾ, 3 ವೀಲರಾ ಇಲ್ಲ 2 ವೀಲರಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸದ್ಯಕ್ಕೆ ನಾನು 2 ವೀಲರ್ ಐ ಡಿ ಕ್ರಿಯೇಟ್ ಮಾಡ್ಕೊತಿರೋದ್ರಿಂದ ಸೊ 2 ವೀಲರ್ನ ಪ್ರೆಸ್ ಮಾಡ್ತೀನಿ. ನೋಡಿ 2 ವೀಲರ್ನ ಪ್ರೆಸ್ ಮಾಡ್ತಿದ್ದಂಗೆ ಅಲ್ಲೂ ಕೂಡ ಇನ್ನೂ 2 ಆಪ್ಷನ್ ಬರುತ್ತೆ. ಅಂತ ಅಂದರೆ ಸ್ಕೂಟರಾ ಇಲ್ಲ ಬೈಕ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೆ. ಅದನ್ನು ಕೂಡ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಸ್ಕೂಟರ್ಗೆ ಆರ್ಡರ್ ಬೇರೆ ಥರ ಇರುತ್ತೆ, ಬೈಕಿಗೆ ಆರ್ಡರ್ ಬೇರೆ ಥರ ಇರುತ್ತೆ. ಅದರಿಂದಾಗಿ ನಿಮ್ಮ ಹತ್ರ ಸ್ಕೂಟರ್ ಇದೆಯಾ ಬೈಕ್ ಇದೆಯಾ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಸಿಷನ್ ತೊಗೊಂಡು ನೀವು ಬೈಕ್ ಇದೆಯಾ ಸ್ಕೂಟರ್ ಇದೆಯಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಬೈಕ್ ಇರೋದ್ರಿಂದ ನಾನು ಇವಾಗ ಬೈಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಬೈಕ್ನ ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ಇನ್ನೂ ಒಂದು ಆಪ್ಷನ್ ಬರುತ್ತೆ. ಇನ್ನೂ ಒಂದು ಆಪ್ಷನ್ ಏನಪ್ಪ ಅಂತ ಅಂದರೆ ನೋಡಿ ಇಲ್ಲಿ ಕೆಳಗಡೆ ಕೂಡ ತೋರಿಸ್ತಾ ಇದೆ. ಅಂತ ಅಂದರೆ ಫ್ಯೂಯಲ್ ಟೈಪ್ ಏನಿದೆ ಅನ್ನೋದು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಸದ್ಯಕ್ಕೆ EV ಮತ್ತು ಪೆಟ್ರೋಲ್ ಎರಡು ಕೂಡ ಕೇಳ್ತಾ ಇದೆ. ಅದರಲ್ಲಿ ನಮ್ದು ಯಾವುದಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಟಿಕ್ ಮಾರ್ಕ್ ಮಾಡ್ಕೊಂಡು ನಂದು ಈಗ ಪೆಟ್ರೋಲು, ಅದರಿಂದಾಗಿ ಪೆಟ್ರೋಲ್ ಮಾರ್ಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡ್ತೀನಿ. ನಿಮ್ದು EV ಆಗಿದ್ರೆ EV ಕೊಡಿ, ಕೊಟ್ಬಿಟ್ಟು ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ 2 ಆಪ್ಷನ್ ಇತ್ತು ಅಷ್ಟೇ. ಸೊ ಇಷ್ಟು ಡೀಟೇಲ್ಸ್ನು ಕರೆಕ್ಟಾಗಿ ಕೊಡಿ. ಕೊಟ್ಟಾದ್ಮೇಲೆ ಏನು ಮಾಡಬೇಕು ಅಂತ ಅಂದರೆ ಈ ಸಬ್ಮಿಟ್ ಅಂತ ಇದೆಯಲ್ಲ, ಆ ಸಬ್ಮಿಟ್ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ ಅವಾಗ ನಾನು ನಿಮ್ಗೆ ಹೇಳಿದೆ, ಸೊ ಡಾಕ್ಯುಮೆಂಟ್ ಎಲ್ಲ ಓನರ್ದು ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಏನಾದ್ರು ಡ್ರೈವರ್ ಇದ್ದಾರೆ ಅಂತ ಅಂದರೆ ಡ್ರೈವರ್ದು ಆ್ಯಡ್ ಮಾಡ್ಬೋದು ಇಲ್ಲಿ. ಇಲ್ಲ ಅಂತ ಅಂದರೆ ನೀವೇ ಡ್ರೈವ್ ಮಾಡ್ತೀರಾ ಅಂತ ಅಂದರೆ ನೀವೇ ಡ್ರೈವ್ ಮಾಡ್ಬೋದು. ಅಂದರೆ ಸ್ಟಾರ್ಟಿಂಗಲ್ಲೇ ಕೇಳ್ತಾ ಇದೆ ನೋಡಿ, ಐ ವಿಲ್ ಬಿ ದಿ ಡ್ರೈವಿಂಗ್ ದಿಸ್ ವೆಹಿಕಲ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದರಿಂದಾಗಿ ಎಸ್ ಅಂತ ಅಂದರೆ ಎಸ್ ಕೊಡಿ. ಅಕಸ್ಮಾತ್ ನಾನು ಹೇಳೋದ್ನಲ್ಲ ಆವಾಗಲೇ, ಬೇರೆ ಯಾರ್ದಾದ್ರು ನಿಮ್ಮ ಅಣ್ಣ ನಿಮ್ಮ ತಮ್ಮ ಈ ಥರದವ್ರು ಯಾವ್ದಾದ್ರು ನೀವು ಬೈಕ್ ಇಸ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೋ ಅಂತ ಕೊಟ್ಬಿಟ್ಟು ಅಲ್ಲಿ. ಇಲ್ಲ ಅಂತಂದರೆ ಈಗ ಟ್ರಕ್ ಇರಲಿಲ್ಲ ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ಬೇರೆಯವರು ಯೂಸ್ ಮಾಡ್ತಾ ಇರ್ತಾರಲ್ವ, ಅಂದರೆ ಡ್ರೈವರ್ ಇರ್ತಾರಲ್ಲ, ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನೀವೇ ಓಡಿಸ್ತಾ ಇದ್ರೆ ಎಸ್ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಏನು ತಲೆ ಕೆಡ್ಸ್ಕೊಂಡಿಲ್ಲ, ಎಸ್ ಕೊಟ್ಬಿಟ್ಟು ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ, ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿಬಿಡಿ ಅಷ್ಟೇ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ನೋ ಕೊಡಿ. ನೋ ಕೊಟ್ಟಾದ್ಮೇಲಿಂದ ನಿಮ್ಮ ಡ್ರೈವರ್ ನೇಮ್ ಕೊಡಬೇಕಾಗುತ್ತೆ. ಅಂತ ಅಂದರೆ ಈಗ ನಾನು ಬೇರೆಯವ್ರಲ್ಲಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಸೊ ಇಲ್ಲಿ ಈಗ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ಹಾಕೋಬೇಕಾಗಿರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಅದರಿಂದಾಗಿ ನೀವೇನು ಮಾಡ್ತೀರಾ ಅಂತ ಅಂದರೆ ಈಗ ಸದ್ಯಕ್ಕೆ ನಾನೇ ಓಡಿಸೋದ್ರಿಂದ ಎಸ್ ಕೊಟ್ಬಿಟ್ಟು ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ನು ಕೂಡ ಈಗ ಫ್ರಂಟು ಬ್ಯಾಕ್ ಎರಡನ್ನೂ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಈಗ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡ್ತಿದ್ದಂಗೆ ನೋಡಿ ಈ ಥರ ಬರುತ್ತೆ, ಅಪ್ಲೋಡೆಡ್ ಅಂತ ಬರುತ್ತೆ. ಇವಾಗ ಏನು ಮಾಡಬೇಕು ಅಂತಂದರೆ ಆ ಸಬ್ಮಿಟ್ನ ನಾನು ಕೊಡ್ತೀನಿ. ಸಬ್ಮಿಟ್ನ ಕೊಡ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಲಾಸ್ಟ್ ಆಪ್ಷನ್ ಅಂತ ಅಂದರೆ ಈಗ ಒಂದು ನಾವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಎಷ್ಟಪ್ಪ ಪೇ ಮಾಡಬೇಕು ಅಂತ ಅಂದರೆ ಒಂದೊಂದು ಸಿಟಿಲಿ ಒಂದೊಂದು ಥರ ಇರುತ್ತೆ, ಒಂದೊಂದು ದಿವಸದಲ್ಲಿ ಒಂದೊಂದು ಥರ ಇರುತ್ತೆ. ಅಂದರೆ ಚೇಂಜಸ್ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ನನಗೆ ತೋರಿಸ್ತಾ ಇರೋದು ಎಷ್ಟಪ್ಪ ಅಂತ ಅಂದರೆ 500 ರೂಪಾಯಿ ತೋರಿಸ್ತಾ ಇದೆ. ಅಂದರೆ 900 ರೂಪಾಯಿ, 700 ರೂಪಾಯಿ. ನಾನು ಸೇರ್ಕೊಬೇಕಾ ಸ್ಟಾರ್ಟಿಂಗಲ್ಲಿ ಎಷ್ಟಪ್ಪ ಅಂತ ಅಂದರೆ 799 ರೂಪಾಯಿನೂ ಇತ್ತು ಅವಾಗ ಸೇರ್ಕೊಂಡಿದ್ದು. ಇವಾಗ ಇದರಲ್ಲಿ 500 ರೂಪಾಯಿ ತೋರಿಸ್ತಾ ಇದೆ. ಅಂದರೆ ಚೇಂಜಸ್ ಆಗ್ತಾ ಇರುತ್ತೆ, ಅಂದರೆ ದಿನ ಚೇಂಜಸ್ ಆಗುತ್ತೆ. ಅಂದರೆ ಯಾವ ಥರ ಈಗ ರೈಡರ್ಸು ಜಾಸ್ತಿ ಕಮ್ಮಿ ಇರುತ್ತಲ್ಲ ಅದೇ ರೀತಿಯಲ್ಲಿ ಮಾಡೋದು. ಅದರಿಂದಾಗಿ ನೋಡಿ ಈಗ 500 ರೂಪೀಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಪೇ 500 ರೂಪೀಸ್ ಇರುತ್ತಲ್ಲ, ಆ ಪೇ 500 ರೂಪೀಸ್ ಅನ್ನೋದ್ರ ಮೇಲೆ ಪೇ ಮಾಡಿಬಿಟ್ಟು ನಿಮ್ಮ ಫೋನ್ಪೇ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಅಪ್ಲಿಕೇಶನ್ ಇದೆಯೋ ಅದರಲ್ಲಿ 500 ರೂಪೀಸ್ ಅಥವಾ ಎಷ್ಟು ಕೇಳುತ್ತೋ ಅಷ್ಟನ್ನು ನೀವು ಪೇ ಮಾಡಬೇಕಾಗುತ್ತೆ. ಸೊ ಏನಾದ್ರು ಅಕಸ್ಮಾತ್ ಏನಾದ್ರು ಐ ಡಿ ಆ್ಯಕ್ಟಿವೇಟ್ ಆಗಲಿಲ್ಲ ಅಂತಂದರೆ 100% ಶೋರು ವಾಪಸ್ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅಂತಂದರೆ ಒಂದು 4 ದಿವಸ ವೆಯ್ಟಿಂಗ್ ಕೂಡ ಅವ್ರು ಹೇಳ್ತಾ ಇದ್ದಾರೆ. 4 ದಿವಸ ಆದಮೇಲಿಂದ ಅಮೌಂಟ್ ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ನೀವು ತಲೆ ಇಟ್ಕೊಬೇಕಂತಂದರೆ ಐ ಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಓನರ್ದು ಮಾಡ್ತಾಯಿದ್ದೀರಾ ಇಲ್ಲ ನಿಮ್ದು ಮಾಡ್ತಾಯಿದ್ದೀರಾ ಅಂತ ತಲೆಯಲ್ಲಿ ಇಟ್ಕೊಂಡು, ಸೊ ಬೇರೆ ಗಾಡಿ ಮಾಡ್ಬೇಕಾದ್ರೆ ಅದರಿಂದನೇ ವೆರಿಫಿಕೇಷನ್ ಮಿಸ್ ಆಗೋದು. ಇಲ್ಲ ಅಂತಂದರೆ ಏನು ವೆರಿಫಿಕೇಷನ್ ಮಿಸ್ ಆಗೋಲ್ಲ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಗೋ ಅವ್ರದ್ದೇ ಹಾಕಿರ್ತಾರೆ, ಡ್ರೈವರ್ಗೂ ಅವ್ರದ್ದೇ ಹಾಕಿರ್ತಾರೆ, ಗಾಡಿ ಯಾರ್ದೋ ಹೆಸರಲ್ಲಿ ಇರುತ್ತಲ್ಲ, ಆ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಐ ಡಿ ಕರೆಕ್ಟಾಗಿ ಆ್ಯಕ್ಟಿವೇಟ್ ಆಗೋಲ್ಲ, ವೆರಿಫಿಕೇಷನ್ ಆಗೋಲ್ಲ, ವೆರಿಫಿಕೇಷನ್ ಫೇಲ್ ಆಗುತ್ತೆ. ಸೊ ತುಂಬ ಜನ ಕಮೆಂಟ್ ಮಾಡ್ತಾರೆ ಅವಾಗ ಯಾಕೋ ಪೋರ್ಟರ್ದು ಐ ಡಿ ನಂದು ವೆರಿಫಿಕೇಷನ್ ಆಗಿಲ್ಲ ಅಂತ. ಆಲ್ಮೋಸ್ಟ್ ಅಲ್ಲಿ ಇದು ಮಿಸ್ಟೇಕ್ ಮಾಡಿರ್ತೀರ. ಈ ಮಿಸ್ಟೇಕ್ ಮಾಡ್ದಂಗೆ ಕರೆಕ್ಟಾಗಿ ನೀವು ಕೂಡ ಐ ಡಿ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ಏನು ತೊಂದರೆ ಇಲ್ಲ, ಐ ಡಿ ಕ್ರಿಯೇಟ್ ಆಗುತ್ತೆ. ಐ ಡಿ ಕ್ರಿಯೇಟ್ ಆದಮೇಲಿಂದ ಆ್ಯಸ್ ಯೂಶುವಲ್ ಒಂದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ನ ನೋಡ್ತಿದ್ದಂಗೆ ನೀವು ಡ್ಯೂಟಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಕಸ್ಮಾತ್ ಡ್ಯೂಟಿಲೂ ಕೂಡ ಹಳೆ ವೀಡಿಯೋಗಳೆಲ್ಲ ಇದೆ ಯಾವ ರೀತಿ ಡ್ಯೂಟಿ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಕೂಡ ನೀವು ಡ್ಯೂಟಿ ಮಾಡ್ಬೋದು. ಅಂದರೆ ಈಸಿಯಾಗಿ ಜಾಯಿನ್ ಆಗ್ಬೋದು ಮನೇಲೇ. ಸೊ ಐ ಡಿ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಅಂತೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತೀನಿ. ಬೈ ಗೈಸ್.